ಇಡೀ ಮೊಘಲ್ ಸಾಮ್ರಾಜ್ಯವನ್ನೇ ಗಡಗಡ ನಡಗಿಸಿದ್ದವರು, ಮರಾಠ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದವರು ಛತ್ರಪತಿ ಶಿವಾಜಿ ಮಹಾರಾಜ್. ಅವರ ನಂತರ ಬಂದದ್ದು ಅಷ್ಟೇ ಪರಾಕ್ರಮಿಯಾಗಿದ್ದ ಅವರ ಮಗ ಛತ್ರಪತಿ ಸಂಭಾಜಿ. ಭಾರತದ ಇತಿಹಾಸದ ಪುಟಗಳಲ್ಲಿ ಈ ಇಬ್ಬರು ಮಹಾನ್ ವೀರರ ಕಥೆ ಬಹುತೇಕ ಎಲ್ಲರಿಗೂ ಗೊತ್ತೇ ಇದೆ. ಆದರೆ ಒಂದು ಪ್ರಶ್ನೆ ಇದೆ, ಶಿವಾಜಿ ಮತ್ತು ಸಂಭಾಜಿ ಅವರ ನಂತರ ಅವರ ಕುಟುಂಬದ ಕಥೆ ಏನಾಯಿತು? ಮರಾಠ ಸಾಮ್ರಾಜ್ಯದ ದಿಕ್ಕು ಬದಲಾಗಿದ್ದು ಹೇಗೆ? ಬನ್ನಿ, ಈ ಕುತೂಹಲಕಾರಿ ವಿಷಯದ ಬಗ್ಗೆ ಇವತ್ತು ಸ್ವಲ್ಪ ಆಳವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಕೇವಲ 2 ತಲೆಮಾರುಗಳಲ್ಲಿ ನಾಯಕತ್ವ ಹೇಗೆ ದಿಢೀರಂತ ನಿಂತುಹೋಯ್ತು ಅಂತ ನೋಡೋಣ. ಆಮೇಲೆ ಸಿಂಹಾಸನಕ್ಕಾಗಿ ನಡೆದ ದೊಡ್ಡ ಜಗಳ ಮತ್ತೆ ಅದರಿಂದ ಸಾಮ್ರಾಜ್ಯವೇ 2 ಭಾಗವಾದ ಕಥೆಯನ್ನ ನೋಡೋಣ. ಅದಾದ ನಂತರ ಕೊಲ್ಲಾಪುರದ ಒಬ್ಬ ಪ್ರಗತಿಪರ ರಾಜ ಸಮಾಜದಲ್ಲಿ ತಂದ ಕ್ರಾಂತಿಯ ಬಗ್ಗೆ ಮಾತಾಡೋಣ. ಕೊನೆಯದಾಗಿ ಶಿವಾಜಿಯವರ ವಂಶಸ್ಥರು ಇವತ್ತು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ತಿಳಿದುಕೊಳ್ಳೋಣ. ಸರಿ, ಹಾಗಾದ್ರೆ ಮೊದಲನೇ ಭಾಗದಿಂದ ಶುರು ಮಾಡೋಣ. ಶಿವಾಜಿ ಮತ್ತು ಸಂಭಾಜಿಯವರ ಸಾವು ಮರಾಠ ಸಾಮ್ರಾಜ್ಯದಲ್ಲಿ ಒಂದು ರೀತಿಯ ದೊಡ್ಡ ಅಧಿಕಾರದ ನಿರ್ವಾತವನ್ನೇ ಸೃಷ್ಟಿ ಮಾಡಿಬಿಡ್ತು. ಈ ಘಟನೆಗಳನ್ನ ಒಮ್ಮೆ ಗಮನಿಸಿ. 1680ರಲ್ಲಿ ಶಿವಾಜಿ ಮಹಾರಾಜರದು ಅನುಮಾನಾಸ್ಪದ ಸಾವು. ಸರಿಯಾಗಿ 9 ವರ್ಷಕ್ಕೆ 1689ರಲ್ಲಿ ಅವರ ಮಗ ಸಂಭಾಜಿಯನ್ನ ಮೊಘಲ್ ಚಕ್ರವರ್ತಿ ಔರಂಗಜೇಬ್ ತುಂಬಾನೇ ಕ್ರೂರವಾಗಿ ಚಿತ್ರಹಿಂಸೆ ಕೊಟ್ಟು ಕೊಲ್ತಾನೆ. ಮತ್ತೆ 1700ರಲ್ಲಿ ಶಿವಾಜಿಯವರ 2ನೇ ಮಗ ರಾಜಾರಾಮ್ ಕೂಡ ಕೇವಲ 30ನೇ ವಯಸ್ಸಿಗೆ ತೀರ್ಕೊಳ್ತಾರೆ. ಒಂದರ ಹಿಂದೆ ಒಂದರಂತೆ ಆದ ಈ ಸಾವುಗಳು ಮರಾಠ ಸಾಮ್ರಾಜ್ಯವನ್ನ ಬಹುತೇಕ ನಾಯಕರಿಲ್ಲದ ಹಾಗೆ ಮಾಡಿಬಿಟ್ಟಿತ್ತು. ಆದರೆ 1707ರಲ್ಲಿ ಔರಂಗಜೇಬ್ ಸತ್ತಾಗ ಪರಿಸ್ಥಿತಿ ಬದಲಾಡೋಕೆ ಶುರುವಾಯಿತು. ಇಲ್ಲಿಂದಲೇ ಮರಾಠ ಇತಿಹಾಸದ ಒಂದು ಹೊಸ ತುಂಬಾನೇ ರೋಚಕವಾದ ಅಧ್ಯಾಯ ಶುರುವಾಗುತ್ತೆ. ಅದುವೇ ಸಿಂಹಾಸನಕ್ಕಾಗಿ ನಡೆದ ಅತ್ತೆ ಮತ್ತು ಸೋದರಳಿಯ ನಡುವಿನ ದೊಡ್ಡ ಜಗಳ. ಈ ಜಗಳದ ಹಿನ್ನೆಲೆ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ಸಂಭಾಜಿಯವರು ಸತ್ತ ಮೇಲೆ ಅವರ ಹೆಂಡತಿ ಯೇಸುಬಾಯಿ ಮತ್ತೆ ಮಗ ಶಾಹು ಸುಮಾರು 12 ವರ್ಷಗಳ ಕಾಲ ಮೊಘಲರ ಸೆರೆಯಲ್ಲಿದ್ರು. ಇದರಿಂದ ಏನಾಯ್ತು ಅಂದ್ರೆ ಮರಾಠ ಸಿಂಹಾಸನಕ್ಕೆ ಉತ್ತರಾಧಿಕಾರಿನೇ ಇಲ್ಲದಂತಾಯ್ತು. ಆಗ ಇಬ್ಬರು ಪ್ರಬಲ ಸ್ಪರ್ಧಿಗಳು ಮುಂದೆ ಬರ್ತಾರೆ. ಒಂದು ಕಡೆ ರಾಜಾರಾಮನ ಧೈರ್ಯವಂತೆ ಪತ್ನಿ ತಾರಾಬಾಯಿ ತನ್ನ ಚಿಕ್ಕ ಮಗ 2ನೇ ಶಿವಾಜಿಯ ಪರವಾಗಿ ಆಡಳಿತ ನಡೆಸ್ತಿದ್ರು. ಇವರೊಬ್ರು ಅದ್ಭುತ ಸೇನಾ ತಂತ್ರಜ್ಞೆ. ಇನ್ನೊಂದು ಕಡೆ 1707ರಲ್ಲಿ ಮೊಘಲರ ಸೆರೆಯಿಂದ ಬಿಡುಗಡೆಯಾಗಿ ಬಂದ ಶಾಹು ಮಹಾರಾಜ್. ಸಂಭಾಜಿಯ ಮಗನಾದ ತಾನೇ ಸಿಂಹಾಸನದ ಅಸಲಿ ವಾರಸುದಾರ ಅಂತ ಅವರು ವಾದ ಮಂಡಿಸಿದ್ರು. ಈ ಅಧಿಕಾರಕ್ಕಾಗಿ ನಡೆದ ಹೋರಾಟದಲ್ಲಿ ಯಾರೊಬ್ಬರಿಗೂ ಸ್ಪಷ್ಟವಾದ ಗೆಲುವು ಸಿಗ್ಲೇ ಇಲ್ಲ. ಬದಲಾಗಿ ಇದು ಇಡೀ ಮರಾಠ ಸಾಮ್ರಾಜ್ಯವನ್ನೇ 2 ಹೋಳು ಮಾಡಿಬಿಡ್ತು. ಈ ವಿಭಜನೆ ಹೇಗಾಯಿತು ಅಂತ ನೋಡಿ. 1708ರಲ್ಲಿ ಶಾಹು ಮಹಾರಾಜರು ಪ್ರಮುಖ ಸೇನಾಧಿಪತಿಗಳ ಬೆಂಬಲ ತಗೊಂಡು ಸತಾರಾದಲ್ಲಿ ತಮ್ಮ ಆಸ್ಥಾನ ಸ್ಥಾಪನೆ ಮಾಡ್ತಾರೆ. ಇದಕ್ಕೆ ಪ್ರತಿಯಾಗಿ ತಾರಾಬಾಯಿ 1710ರಲ್ಲಿ ಕೊಲ್ಲಾಪುರವನ್ನೇ ರಾಜಧಾನಿ ಮಾಡಿಕೊಂಡು ಒಂದು ಪರ್ಯಾಯ ಸ್ವತಂತ್ರ ರಾಜ್ಯವನ್ನೇ ಸ್ಥಾಪಿಸಿಬಿಡ್ತಾರೆ. ಹೀಗೆ ಒಂದೇ ಸಾಮ್ರಾಜ್ಯದಲ್ಲಿ 2 ಸಿಂಹಾಸನಗಳು ಹುಟ್ಟುಕೊಂಡವು. ಹಾಗಾದ್ರೆ ಸತಾರಾ ಶಾಖೆಯ ಕಥೆ ಏನಾಯ್ತು? ನಿಧಾನವಾಗಿ ಪೇಶ್ವೆಗಳ ಅಧಿಕಾರ ಜಾಸ್ತಿ ಆಗ್ತಾ ಹೋಯಿತು. ಒಳಗೊಳಗೆ ಜಗಳಗಳು ಶುರುವಾದವು. ಇದರಿಂದ ಸತಾರಾ ದುರ್ಬಲವಾಯಿತು. ಕೊನೆಗೆ 1849ರ ಹೊತ್ತಿಗೆ ಬ್ರಿಟಿಷರು ಅದನ್ನ ಸುಲಭವಾಗಿ ತಮ್ಮ ಸಾಮ್ರಾಜ್ಯಕ್ಕೆ ಸೇರಿಸ್ಕೊಂಡ್ಬಿಟ್ರು. ಆದ್ರೆ ಕೊಲ್ಲಾಪುರ್ ಶಾಖೆಯ ಕಥೆಯೇ ಬೇರೆ. ಇದು ಬರೀ ಅಧಿಕಾರದ ಕಥೆಯಲ್ಲ, ಇದು ಭಾರತದ ಇತಿಹಾಸದ ದಿಕ್ಕನ್ನೇ ಬದಲಿಸಿದ ಒಂದು ದೊಡ್ಡ ಸಾಮಾಜಿಕ ಸುಧಾರಣೆಯ ಕಥೆ. ಈ ಕಥೆಯ ಹೀರೋ ಕೊಲ್ಲಾಪುರ ವಂಶದ ರಾಜರ್ಷಿ ಶಾಹು ಮಹಾರಾಜ್. ಅವರು ಯುದ್ಧ ಮಾಡಿ ಸಾಮ್ರಾಜ್ಯ ವಿಸ್ತರಿಸಲಿಲ್ಲ, ಬದಲಿಗೆ ಜಾತಿ ವ್ಯವಸ್ಥೆಯ ವಿರುದ್ಧ ದೊಡ್ಡ ಹೋರಾಟ ಮಾಡಿದ್ದ. ಸಮಾಜದಲ್ಲಿ ಎಲ್ಲರೂ ಸಮಾನರು ಅಂತ ನಂಬಿ ಅದಕ್ಕಾಗಿ ಕೆಲಸ ಮಾಡಿದ ಒಬ್ಬ ದೂರದೃಷ್ಟಿಯ ರಾಜರಾಗಿದ್ರು. ಈ ಮಾತು ಶಾಹು ಮಹಾರಾಜರು ಮತ್ತು ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ನಡುವಿನ ಸ್ನೇಹ, ಅವರ ಮೈತ್ರಿಯ ಹಿಂದಿನ ತತ್ವವನ್ನ ಸ್ಪಷ್ಟವಾಗಿ ಹೇಳುತ್ತೆ. ಯಾರು ಸಮಾಜದಲ್ಲಿ ಅತಿ ಹೆಚ್ಚು ತುಳಿತಕ್ಕೆ ಒಳಗಾಗಿದ್ದಾರೋ ಅವರ ಉನ್ನತಿಯೇ ದೇಶದ ಪ್ರಗತಿಯ ದಾರಿ. ಶಾಹು ಮಹಾರಾಜರ ಬೆಂಬಲ ಬರೀ ಮಾತಿಗೆ ಸೀಮಿತ ಆಗಿರಲಿಲ್ಲ ನೋಡಿ. ಅವರು ತಮ್ಮ ರಾಜ್ಯದಲ್ಲೇ ಜಾತಿ ಆಧಾರಿತ ಮೀಸಲಾತಿಯನ್ನ ಜಾರಿಗೆ ತಂದ್ರು. ಇದು ಇವತ್ತಿನ ಭಾರತದ ಮೀಸಲಾತಿ ನೀತಿಗೆ ಒಂದು ರೀತಿ ಮುನ್ನುಡಿ ಬರೆದ ಹಾಗೆ.
ಅಷ್ಟೇ ಅಲ್ಲ, ಅಸ್ಪೃಶ್ಯತೆ ಹೋಗ್ಲಾಡಿಸೋಕೆ ಒಂದು ಸಮಿತಿ ಮಾಡಿ ಅದಕ್ಕೆ ಅಂಬೇಡ್ಕರ್ ಅವರನ್ನೇ ಅಧ್ಯಕ್ಷರನ್ನಾಗಿ ನೇಮಿಸಿದ್ರು. ಅಂಬೇಡ್ಕರ್ ಅವರು ವಿದೇಶದಲ್ಲಿ ಉನ್ನತ ಶಿಕ್ಷಣ ಪಡೆಯೋಕೆ ಸ್ಕಾಲರ್ಶಿಪ್ ಕೊಟ್ಟರು, ಮತ್ತೆ 1920ರಲ್ಲಿ ಅವರ ಮೂಕನಾಯಕ್ ಪತ್ರಿಕೆ ಶುರು ಮಾಡೋಕೆ ಹಣಕಾಸಿನ ಸಹಾಯವನ್ನು ಕೂಡ ಮಾಡಿದ್ರು. ಹಾಗಾದ್ರೆ ಇತಿಹಾಸದಿಂದ ಇವತ್ತಿನ ದಿನಕ್ಕೆ ಬರೋಣ. ಶಿವಾಜಿ ಮಹಾರಾಜರ ವಂಶಸ್ಥರು ಇಂದು ಎಲ್ಲಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ? ಆ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಆ 2 ಶಾಖೆಗಳ ವಂಶಸ್ಥರು ಇವತ್ತಿಗೂ ಸಕ್ರಿಯ ರಾಜಕಾರಣದಲ್ಲಿದ್ದಾರೆ. ಸತಾರಾ ಶಾಖೆಯ ಉದಯರಾಜೇ ಭೋಸ್ಲೆ ಅವರು ಬಿಜೆಪಿಯಿಂದ ಲೋಕಸಭಾ ಸಂಸದರು. ಇನ್ನು ಕೊಲ್ಲಾಪುರ್ ಶಾಖೆಯ ಸಂಭಾಜಿರಾಜೇ ಛತ್ರಪತಿ ಇವರು ಮಾಜಿ ರಾಜ್ಯಸಭಾ ಸಂಸದರು. ಈಗ ಸ್ವರಾಜ್ಯ ಪಕ್ಷವನ್ನು ಸ್ಥಾಪಿಸಿದ್ದಾರೆ. ಅವರ ಸಹೋದರ ಮಾಲೋಜಿರಾಜೇ ಛತ್ರಪತಿಯವರು ಮಹಾರಾಷ್ಟ್ರದ ಮಾಜಿ ಶಾಸಕರಾಗಿದ್ದರು. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ಬೇಕನ್ಸುತ್ತೆ. ಒಂದು ಕುಟುಂಬದ ಪರಂಪರೆ ಸುಮಾರು 350 ವರ್ಷಗಳಲ್ಲಿ ಹೇಗೆಲ್ಲ ಬದಲಾಗಬಹುದು ಅಲ್ವಾ? ಒಂದು ಸಾಮ್ರಾಜ್ಯವನ್ನೇ ಸ್ಥಾಪಿಸುವುದರಿಂದ ಹಿಡಿದು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಭಾಗವಹಿಸುವವರೇ ಸಾಗಿ ಬಂದಿರುವ ಈ ಪಯಣ ನಿಜಕ್ಕೂ ಆಶ್ಚರ್ಯಕರ.